ಆಲ್ಮೋಸ್ಟ್ ಆಲ್ ಬಹಳಷ್ಟು ಮನೆ ಓನರ್ಗಳಿಗೆ ಮನೆ ಬಾಡಿಗಿಸಬೇಕು, ವಾಟರ್ ಬಿಲ್ ಚಾರ್ಜಸ್ ಕೊಡಬೇಕು, ಅದೆರಡೂ ಕೂಡ ಟೆನೆಂಟ್ಗಳು ಕೊಡಬೇಕು. ಇದು ಒಂದು ರೀತಿಯಲ್ಲಿ ಟೆನೆಂಟ್ಗಳನ್ನು ಇಕ್ಕಟ್ಟಿನಲ್ಲಿ ಸಿಕ್ಕಿಸುವಂಥ ಪರಿಸ್ಥಿತಿ ರೂಢಿಗತವಾಗಿದೆ. ಇದರಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ವಿವರವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ಬಹಳಷ್ಟು ಮನೆಗಳಲ್ಲಿ ಬೋರ್ವೆಲ್ ಇದ್ದೇ ಇದೆ. ಮನೆ ಓನರ್ಗಳು ಟೆನೆಂಟ್ಗಳಿಗೆ ಬಾಡಿಗೆ ಸಪ್ರೇಟ್ ಹೇಳ್ತಾರೆ, ಅದರ ಜೊತೆಗೆ ವಾಟರ್ ಬಿಲ್ ಕೂಡ ಸಪ್ರೇಟಾಗಿ ಹೇಳ್ತಾರೆ. ಕಾಮನ್ ಆಗಿ 500 ರೂಪಾಯಿ ಕೊಡಿ ತಿಂಗಳಿಗೆ ಅಂತ ಹೇಳ್ತಾರೆ. ಕೆಲವೊಂದು ಕೂಡ 1,000 ರೂಪಾಯಿ ಕೇಳ್ತಾರೆ ತಿಂಗಳಿಗೆ. ಯೋಚನೆ ಮಾಡಿ, ಬೋರ್ವೆಲ್ ಇರ್ತಕ್ಕಂಥ ಮನೆಯಲ್ಲಿ ಸಂಪಿಂದ ಓವರ್ ಹೆಡ್ ಟ್ಯಾಂಕಿಗೆ ವಾಟರ್ ಸಪ್ಲೈ ಆಗಬೇಕು. ಅದಕ್ಕೆ ಪಂಪ್ ಕೆಲಸ ಮಾಡುತ್ತೆ ಅಷ್ಟೇ. ಪಂಪದ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು? 400-500 ಬರ್ತದೆ. ಏಕೆ ಅಂತಂದರೆ ಒಂದು ದಿನಕ್ಕೆ 1 ಸಲ ಅಥವಾ 2 ಸಲ ರನ್ ಆಗ್ಬೋದು. ಆಲ್ಮೋಸ್ಟ್ ಆಲ್ ಡಿಪೆಂಡಿಂಗ್ ಆ ಬಿಲ್ಡಿಂಗ್ ಎಷ್ಟು ಮನೆ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸಿಂಪಲ್ ಆಗಿ ಹೀಗೆ ಹೇಳ್ಬೋದು, 500 ರೂಪಾಯಿ ಎಂತಕ್ಕೆ? ಆ ಮನೆಗೆ ಬೋರ್ವೆಲ್ ಇದ್ದು ಕೂಡ ವಾಟರ್ ಕೆಲಸ ಇದೆ ಇರ್ತದೆ ನೋಡಿ. ಆ ಮನೆಯಲ್ಲಿ ಆ ಬಿಲ್ಡಿಂಗಲ್ಲಿ ಸುಮಾರು ಒಂದು 10 ಮನೆ ಇದೆ ಅಂತ ಹೇಳಿ. 10 ಮನೆಯವರಿಗೆ ಒಂದೊಂದು ಮನೆಗೆ 500 ರೂಪಾಯಿ ಆದರೆ 10 ಮನೆಗೆ ಎಷ್ಟಾಯಿತು? 5,000 ರೂಪಾಯಿ. 5,000 ರೂಪಾಯಿ ವಾಟರ್ ಪಂಪದ ಬಿಲ್ ಬರುತ್ತೆ. 5,000 ರೂಪಾಯಿ. 5,000 ರೂಪಾಯಿ ಅಲ್ಲ, ಏನು 500-600 ಬರುತ್ತೆ ಅಷ್ಟೇ. ಹಾಗಾಗಿ ನೀವೇನು ಕೇಳಬೇಕು ಇಲ್ಲಿ ಪಾಯಿಂಟ್, ಪಂಪದ ಬಿಲ್ ಎಷ್ಟು ಬರುತ್ತೆ ಅದರಲ್ಲಿ ನಾವು ಶೇರ್ ಮಾಡಿ ಕೊಡ್ತೇವೆ ನಿಮಗೆ ಅಂತ ನೀವು ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ಯಾರು ಒಪ್ಕೊಳ್ಳೋದಿಲ್ಲ. ಅದು ನೀವು ಹೀಗೆ ಮಾತಾಡಿ ಒಪ್ಪಿಸಿದ್ರೆ ಉಂಟಲ್ಲ, ನಿಮಗೆ ತುಂಬ ಲಾಭ ಇದೆ. ಕೆಲವೊಂದು ಮನೆಗಳಲ್ಲಿ ಗೌರ್ಮೆಂಟ್ ವಾಟರ್ ಸಪ್ಲೈ ಇರ್ತದೆ, ಆದರೂ ಕೂಡ ಮನೆ ಓನರ್ಗಳು ವಾಟರ್ ಚಾರ್ಜಸ್ ಅಂತ ಎಕ್ಸ್ಟ್ರಾ ಕೇಳ್ತಾರೆ. ಅದನ್ನು ಹೇಗೆ ಡೀಲ್ ಮಾಡ್ತೀರಾ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಎಂತ ಇದ್ರೂ ಸಹ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಕೂಡ ಫಾಲೋ ಮಾಡಿ. ಇದರಿಂದ ಎಲ್ಲ ಅಪ್ಡೇಟ್ಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರ್ತದೆ.